ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮನೆಯಲ್ಲಿ ಯಾರು ಇರಲಿಲ್ಲ, ಮನೆಗೆ ಬಂದು ನೋಡಿದ್ರೆ ನಮ್ಮ ಮೊಮ್ಮಗಳು ಐಶ್ವರ್ಯ ಕೊಲೆಯಾಗಿ ಬಿದ್ದಿದ್ಲು ಎಂದು ಸುವರ್ಣ ಲೋಹಾರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಕೊಲೆ ಮಾಡಿದ ಯುವಕ ಪ್ರಶಾಂತ್ ಆಗಾಗ ಮನೆಗೆ ಬಂದು ಐಶ್ವರ್ಯಗೆ ನನಗೆ ಕೊಟ್ಟು ಮದುವೆ ಮಾಡಿಸಿ ಅಂತ ಇದ್ದ. ಏಕಾಏಕಿ ನಿನ್ನೆ ಐಶ್ವರ್ಯನನ್ನು ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ. ಈ ಮನ್ಯಾಗ ಅಲ್ರಿ, ಈ ಮನಿ ಅವ್ರದ್ದು ಅಲ್ಲರಿ. ಅಜ್ಜಿ ಕಡೆ ಇದ್ರಿ ಅವ್ರ ಮನಿ. ಯಾರು ಗೊತ್ತ್ರಿ? ಯಾರ ಮನಿ ಗೊತ್ತ್ರಿ? ನಾವೇನು ಹೆಣ್ಮಕ್ಳಿಗೆ ಬೆಟ್ಟಾಗ ಬರೋರು ಹೋಗೋರು. ಅದ್ನಿಂದ್ರ ನಮ್ಮ ಏನೂ ಗೊತ್ತಿಲ್ರಿ. ಏನು ಗೊತ್ತಿಲ್ರಿ, ನೋಡಕ್ ಆಗೋಲ್ರಿ. ಎದುರ್ಲಿ ಚುಚ್ಚಾನು ಗೊತ್ತಿಲ್ರಿ. ಏನ್ ಗೊತ್ತಿಲ್ರಿ. ಇವ್ರ ಮನಿ ಅದ, ಇವ್ರ ಹುಡುಗಿ ನಮ್ ನಾದ್ನಿರಿ ಈಕಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.